ಆಟಿಸಮ್ ಮಕ್ಕಳಲ್ಲಿ ಮುಖ್ಯವಾಗಿ ಒಂದು ಪ್ರಾಬ್ಲಮ್ ಬರೋದು ಸ್ಪೀಚ್ ಮತ್ತು ಸೋಷಿಯಲೈಸೇಷನ್. ಅದರೊಟ್ಟಿಗೆ ಇನ್ನೊಂದು ಮೇಜರ್ ವರ್ಕ್ ಬರೋದು ಸೆನ್ಸರಿ. 5 ಸೆನ್ಸಸ್ ಇದೆ: ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ. ಇವುಗಳು ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ನಮ್ಮ ಮಕ್ಕಳಿಗೆ ಗಟ್ಟಿಯಾದ ಸೌಂಡು ತುಂಬ ಇರಿಟೇಟ್ ಮಾಡ್ತದೆ. ಅಂದರೆ ಕುಕ್ಕರ್ ಸೌಂಡ್ ಇರ್ಬೋದು, ಮಿಕ್ಸಿದು ಸೌಂಡ್ ಇರ್ಬೋದು, ಅಥವಾ ಒಂದು ಜೈಂಟ್ ವೀಲ್ ಇದಿರ್ಬೋದು. ನಮ್ಗಳಿಗದು ಒಂದು ಕ್ಷಣ ಆಯಿತು, ನಮಗೂ ಕಿರಿಕಿರಿ ಆಗ್ತದೆ, ಒಂದು ಕ್ಷಣ ಆಯಿತು, ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ಬರ್ತೇವೆ. ಬಟ್ ನಮ್ಮ ಮಕ್ಕಳ ಕಿವಿಗದು ತುಂಬ ಸೆನ್ಸಿಟಿವ್ ಆಗಿ ಕೇಳ್ತದೆ, ತುಂಬ ಇರಿಟೇಷನ್ ಮಾಡ್ತದೆ. ಅವರ ಬಾಯಲ್ಲಿ ಕಚ್ಚುದಾಗಲಿ, ಅವರದ್ದು ಓರೋಮೋಟರ್ ಅಂತ ಹೇಳ್ತೇವೆ, ಬಾಯಲ್ಲಿ ಅದನ್ನು ಊಟವನ್ನು ಕಚ್ಚುದಾಗಲಿ, ಅದನ್ನು ಸ್ವ್ಯಾಲೋ ಮಾಡೋದಾಗಲಿ, ಅದರಲ್ಲಿ ತುಂಬ ಇಶ್ಯೂಸ್ ಇರ್ತದೆ. ಐ ಕಾಂಟ್ಯಾಕ್ಟ್ ಕೊಟ್ಟು ಮಾತಾಡೋದಿಲ್ಲ, ಎಲ್ಲಿಯೋ ನೋಡ್ತಾರೆ, ಯಾರಿಗೋ ಹಾಯ್ ಹೇಳ್ತಾರೆ. ಐ ಕಾಂಟ್ಯಾಕ್ಟಲ್ಲಿ ತುಂಬ ಪ್ರಾಬ್ಲಮ್ ಇರ್ತದೆ. ಸ್ಕಿನ್ ಅಂದರೆ ತುಂಬ ಸೆನ್ಸಿಟಿವ್ ಇರ್ತದೆ. ನಾವು ಜಸ್ಟ್ ಶೇಕ್ ಹ್ಯಾಂಡ್ ಕೊಟ್ಟರು ಅವರಿಗೆ ಟಿಕ್ಲಿಶ್ ಆಗ್ಬೋದು, ಅಥವಾ ಅವರಿಗೆ ಸ್ವಲ್ಪ ಗಟ್ಟಿ ಹಿಡಿದ್ರೆ ಅವ್ರ ಕೈ ತೆಗೆಸಿ ಬಿಡ್ಬೋದು, ಅಥವಾ ಕೆಲವರಿಗೆ ಸಾಫ್ಟಾಗಿ ಹಿಡ್ಕೊಂಡ್ರೆ ಆಗದೇ ಇರ್ಬೋದು. ಅವರ ಸ್ಕಿನ್ ತುಂಬ ಸೆನ್ಸಿಟಿವ್ ಇರ್ತದೆ. ಮತ್ತು ಎಲ್ಲವನ್ನು ಸ್ಮೆಲ್ ಮಾಡಿ ನೋಡ್ತಾರೆ. ಅದೊಂದು ಫುಡ್ ಐಟಮ್ ಆಗಿರ್ಬೋದು, ಟಾಯ್ಸ್ ಇರ್ಬೋದು, ಅವ್ರಿಗೆ ಏನೇ ಕೊಟ್ಟರು ಅವ್ರು ಫಸ್ಟಿಗೆ ಅದನ್ನು ಬಾಯಿಗೆ ಹಾಕೋದಲ್ಲ, ಮೂಗಿಗೆ ಮೂಸಿ ನೋಡೋದು. ಅವರದ್ದು 5 ಸೆನ್ಸಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಕಂಡು ಬರ್ತದೆ. ಸೊ ಆ ಸೆನ್ಸರಿ ಥಿಂಗಿಂದಾಗಿ ಅವರಿಗೆ ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ಅದು ತುಂಬ ಅವರಿಗೆ ರಾಂಗ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ. ಅವರು ಮಾಡುವ ಆ್ಯಕ್ಟಿವಿಟಿಯಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ. ಮಕ್ಕಳಿಗೀಗ ಸ್ಕೂಲಿಗೆ ಹಾಕುವ, ನಂಬರ್ಸ್ ಹೇಳಿಕೊಡುವ, ಆಲ್ಫಾಬೆಟ್ಸ್ ಹೇಳಿಕೊಡುವ ಹೇಳಿದರೆ ಎಲ್ಲ ಮಕ್ಕಳು ಹಾಗೆ ಬೆಂಚಲ್ಲಿ ಕೂತ್ಕೊಂಡು ಟೀಚರ್ ನೋಡಿಕೊಂಡು ಬೋರ್ಡ್ ನೋಡಿಕೊಂಡು ಈ ಮಕ್ಕಳು ಖಂಡಿತ ಕಲಿಯೋದಿಲ್ಲ. ನನಗೀಗ A to Z ಹೇಳ್ಕೊಡ್ಬೇಕು. ಹೆಚ್ಚಾಗಿ ಈ ಮಕ್ಕಳು ಸೈಟ್ ರೀಡಿಂಗ್ ಮಾಡ್ತಾರೆ. ಹೆಚ್ಚಿನ ಫುಡ್ ಐಟಮ್ ಆಗಲಿ, ಕಾರ್ಸ್ ಆಗಲಿ, ಗಂಡು ಮಕ್ಕಳಾದರೆ ಹೆಚ್ಚಾಗಿ ಕಾರ್ಸ್, ಏನೇ ಒಂದು ಕಲರ್ ಅಟ್ರಾಕ್ಟಿವ್ ಲೋಗೋ ಇರ್ತದೆ, ಸೈನ್ ಬೋರ್ಡ್ಸ್ ಇರ್ತದೆ, ಅದನ್ನು ತುಂಬ ಇಷ್ಟಪಡ್ತಾರೆ. ನಾನು ನನ್ನ ಮಗನಿಗೆ A to Z ಹೇಳಿಕೊಡುವಾಗ ತುಂಬ ಕಷ್ಟಪಟ್ಟೆ. A for ಆ್ಯಪಲ್ ಗೊತ್ತೇ ಆಗೋದಿಲ್ಲ. 1 ತಿಂಗಳು ನೋಡಿದೆ, 2 ತಿಂಗಳು ನೋಡಿದೆ, ಮತ್ತು ಇಲ್ಲ ಇದು ವರ್ಕ್ ಆಗ್ತಾ ಇಲ್ಲ, ನಾನು ಹಾಗಾದರೆ ಅವನಿಗೆ ಬೇರೆ ಹೇಳ್ಕೊಡ್ಬೇಕು. ಹಾಗಾದರೆ ಅವನಿಗೇನು ಇಷ್ಟ? ಅವನಿಗೆ ಕಾರ್ಸ್ ಇಷ್ಟ, ಅವನಿಗೆ ಮೊಬೈಲ್ ಫೋನ್ಸ್ ಇದೆಲ್ಲ, ನೆಟ್ವರ್ಕ್ಸ್ ಇದೆಲ್ಲ ನೇಮ್ಸ್ ಇಷ್ಟ. ಹಾಗಾದರೆ A for ಏರ್ಟೆಲ್ ಹೇಳಿಕೊಡುವ, O for ಓರಿಯೋ ಹೇಳಿಕೊಡುವ, D for ಡೊಕೊಮೊ ಹೇಳಿಕೊಡುವ. ಹೀಗೆ ಶುರುವಾದದ್ದು. ಬರೀಲಿಕ್ಕೂ ಹಾಗೆ ಫಸ್ಟಿಗೆ ಅವನಿಗೆ ಆ ಡೊಕೊಮೊ ಲೋಗೋ ತುಂಬ ಇಷ್ಟ, ಈಗ ಸಹ ಇಷ್ಟ, ಅದನ್ನೇ ಬರೀಲಿಕ್ಕೂ ಹೇಳಿಕೊಡೋದು. ಸೊ ಫಸ್ಟ್ ವರ್ಡ್ ಅಲ್ಲ ನನ್ನ ಮಗ ಬರ್ದದ್ದು, ಅವ್ನು ಬರ್ದದ್ದು D ಫಸ್ಟಿಗೆ ಮತ್ತು O ಫಸ್ಟಿಗೆ. ಸೊ ಒಂದು ಡೊಕೊಮೊದಿಂದ ಅವನಿಗೆ D, O ಮತ್ತು C 3 ವರ್ಡ್ಸ್ ಗೊತ್ತಾಗ್ತದೆ. ಓರಿಯೋ ತಿನ್ಲಿಕ್ಕೆ ಇಷ್ಟ, ಹಾಗಾದರೆ ಬರೆದು ತೋರಿಸಿದ್ರೆ ನಾನು ಓರಿಯೋ ಕೊಡ್ತೇನೆ. ನಾನು ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ OREO ಮೊದಲಿಗೆ ಆಲ್ಫಾಬೆಟ್ಸ್, ಪ್ಲಾಸ್ಟಿಕ್ ಆಲ್ಫಾಬೆಟ್ಸಲ್ಲಿ ಇಟ್ಟು ತೋರಿಸಿದೆ, ಅದನ್ನು ನೀನು ಬರಿಬೇಕು ಹೇಳಿದೆ. ಸೊ ಆಗ O ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಗೊತ್ತಾಯ್ತು, R ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರುವಾಯಿತು. ಅವ್ರಿಗೆ ಏನು ಇಷ್ಟ? ಬ್ಯಾಂಕ್ ಲೋಗೋಸ್ ಇಷ್ಟ ಆಗ್ತದೆ. ಹೆಚ್ಚಾಗಿ ಹುಡುಗರಿಗೆ ಕಾರ್ ಲೋಗೋಸ್, ಈಗೆಲ್ಲ ಝೊಮ್ಯಾಟೊ, ಸ್ವಿಗ್ಗಿ, ಡಾಮಿನೋಸ್, ಇದೆಲ್ಲದ್ರದ್ದು ಆ ಚಿತ್ರ, ಬರೆಯುವ ಪ್ಯಾಟರ್ನು, ಆ ಕಲರ್ ಕಾಂಬಿನೇಷನ್ನು ನಮಗೆಲ್ಲ ಕಡೆ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಸಿಗುತ್ತೆ. ನಾನು ಸಣ್ಣದು ಕಟ್ ಮಾಡಿ A to Z ನಮ್ಮ ಚಾರ್ಟೇ ಬೇರೆ ಆಗಿತ್ತು. A for ಆ್ಯಪಲ್, B for ಬಾಲ್ ಅಲ್ಲ, A for ಏರ್ಟೆಲ್ ಇತ್ತು, B for ಎಂತಾದರೂ ಅವ್ರಿಗೆ ಏನು ಇಷ್ಟ, ಯಾವ ಬ್ರ್ಯಾಂಡ್ ಇಷ್ಟ, ಅದೊಂದು ಕಾರ್ ಇರ್ಬೋದು, ಏನಾದರೂ ಅದಕ್ಕೆ ಹಾಕಿಕೊಳ್ಳೋದು. ಅದೇ ಹೇಳಿದೆಲ್ಲ, D ಡೊಕೊಮೊ, O ಓರಿಯೋ, ಹೀಗೆ ಅವರಿಗೆ ಇಷ್ಟ ಇದ್ದದ್ದು. C ಕೆನರಾ ಬ್ಯಾಂಕ್ ಇದು ಲೋಗೋ, ಹೀಗೆ ಹಾಕ್ತಾ ಹೋಗೋದು. M ಮಾರುತಿ, F ಫಿಯೇಟ್, ಯಾವ ಕಾರಿದ್ದು ಲೋಗೋ, ಎಂತ ಅವರಿಗೆ ಫುಡ್ ಆಗಿರ್ಬೋದು, ಡೊಮಿನೋಸ್ ಆಗಿರ್ಬೋದು, ಆ ಥರನೇ ಚಾಟ್ ಮಾಡಿ ಹೇಳಿಕೊಟ್ಟೆ. A to Z ಗೊತ್ತಾಗ್ತದೆ, ಮತ್ತು ಒಂದೊಂದೇ ತುಂಬ ಇಷ್ಟ ಇರುವ ಲೋಗೋದು ಸ್ಪೆಲ್ಲಿಂಗ್ಸ್ ಗೊತ್ತಾಗ್ಲಿಕ್ಕೆ ಶುರುವಾಗ್ತದೆ. ಅವರು ಸೈಟ್ ರೀಡಿಂಗ್ ಮಾಡ್ತಾರೆ. ಈಗ ಅವನ ಹೆಸರು ಶ್ಲೋಕ್ ಅಂತ, ಮಗನದು SHLOK ಹೇಳಿದರೆ ಅವನು ಶ್ಲೋಕ್ ಹೇಳ್ತಾನೆ. ಬಟ್ ಅದೇ ನಾನು ಶ್ಲೋಕ್ ಹೇಳಿದರೆ ಅವನು SHLOK ಹೇಳುವುದಿಲ್ಲ. ಸೊ ನಾನು ಹಾಗಾದರೆ ಕಲರ್ ಹೇಳಿಕೊಡ್ತೇನೆ. ನಾನು ಸ್ಪೆಲ್ಲಿಂಗ್ ಹೇಳೋದು, ಅವ್ನು ವರ್ಡ್ ಹೇಳೋದು. ನಾನು RED ಹೇಳಿದರೆ ಅವ್ನು ರೆಡ್ ಹೇಳ್ತಾನೆ, ORANG ಹೇಳಿದರೆ ಅವನು ಆರೆಂಜ್ ಹೇಳ್ತಾನೆ. ಅವನಿಗೆ ಗೊತ್ತುಂಟು ಸಹ ಅಲ್ಲ, ಗೊತ್ತಿಲ್ಲ ಸಹ ಅಲ್ಲ. ಅದೇ ಉಲ್ಟಾ ಹೇಳಿಕೊಡೋದು ಕೆಲವೊಮ್ಮೆ ಕಷ್ಟ. ಕೆಲವರು ಉಲ್ಟಾ ಕಲ್ತು ಬಿಡ್ತಾರೆ. ಈಗ ಅವರು ಹೇಳಿಬಿಡ್ತಾರೆ, ಸ್ಪೆಲ್ಲಿಂಗ್ ಗೊತ್ತಾಗೋದಿಲ್ಲ. ಏನಾದರೂ ಒಂದು ಯಾವುದಾದ್ರೂ ಥರದಲ್ಲಿ ಆಲ್ಫಾಬೆಟ್ಸ್ ಗೊತ್ತಾದರೆ ಒಂದು ಕ್ಲಾರಿಟಿ ಇರ್ತದೆ.
ಹಾಗೆ ಅವ್ರಿಗೆ ಇಷ್ಟ ಆದ ವಸ್ತುಗಳಿಂದ ಅದೊಂದು ಪಾರ್ಲೇಜಿ ಇಷ್ಟ, ಹೈಡ್ ಆ್ಯಂಡ್ ಸಿಕ್ ಇಷ್ಟ, ಸೊ ಹೆಚ್ಚಿಗೆ ಹೈಡ್ ಆ್ಯಂಡ್ ಸಿಕ್, ಪಿಗೆ ಪಾರ್ಲೇಜಿ, ಈ ಥರ ಮಾಡ್ತಾ ಹೋಗೋದು. ಹೆಚ್ಚಾಗಿ ಬ್ರ್ಯಾಂಡ್ ನೇಮ್ಸ್ ಇಷ್ಟ ಆಗ್ತದೆ ಮಕ್ಕಳಿಗೆ. ಕೆಲವು ಪ್ಲೇಸಸ್ಗಳಿಗೆ ಈ ಮಕ್ಕಳು ಹೋಗಲಿಕ್ಕೆ ಕೇಳೋದಿಲ್ಲ. ಅದು ಪಾರ್ಕ್ ಇರ್ಬೋದು, ಫಂಕ್ಷನ್ಸ್ ಇರ್ಬೋದು, ಟೆಂಪಲ್ಸ್ ಇರ್ಬೋದು, ಯಾವುದೇ ಪ್ಲೇಸಸ್ ಆಗಲಿ ನೀವು ಅಬ್ಸರ್ವ್ ಮಾಡಿ ಎಲ್ಲಿ ಹಠ ಮಾಡ್ತಾರೆ, ಎಲ್ಲಿಯಾದರೂ ಅಂಥ ಪ್ಲೇಸಸ್ಗಳನ್ನು ಪಾಯಿಂಟ್ ಔಟ್ ಮಾಡಿ ಯಾಕೆ ಹಠ ಮಾಡ್ತಾರೆ. ಅದೇ ಹೇರ್ ಕಟ್ಟಿಗೆ ಪ್ರಾಬ್ಲಮ್ಮು, ಮೆಸ್ಲಿ ಅಲ್ಲಿ ಸೌಂಡ್ ಬರ್ತದೆ, ಅವರ ಮೆಷಿನ್ ಇದು ಸೌಂಡ್ ಬರ್ತದೆ. ನನ್ನ ಮಗನಿಗೆ ಯಾವತ್ತೂ ನಾನು ಹೇಳ್ತಿದ್ದೆ ಒಂದು ಮ್ಯೂಸಿಕ್ ಹಾಕಿಬಿಡಿ ಅಂತ. ಟಿ ವಿ ಇಲ್ಲದಿದ್ರೂ ಪರವಾಗಿಲ್ಲ, ಒಂದು FM, ಒಂದು ಮೊಬೈಲ್ ಅಲ್ಲ, ಒಂದಲ್ಲಿ ದೇವರ ಪದ್ಯನ ಒಂದು ಪದ್ಯ ಹಾಕಿಬಿಟ್ರೆ ಅಟ್ಲೀಸ್ಟ್ ಹೀಸ್ ಓಕೆ, ಒಂದು ಪದ್ಯ ಆಗ್ತಾ ಇದೆ, ಕೂಮ್ ಡೌನ್, ಅಂಕಲ್ ಹೇರ್ ಕಟ್ ಮಾಡ್ತಾರೆ, ನಿನ್ನನ್ನು ಚಂದ ಮಾಡ್ತಾರೆ, ಹ್ಯಾಂಡ್ಸಮ್ ಮಾಡ್ತಾರೆ, ಈ ಥರ ನಾನು ಹತ್ತಿರದಲ್ಲಿ ಕೂತ್ಕೊಂಡು ಹೇಳೋದು ಅವನಿಗೆ. ಮತ್ತು ಅವರಿಗೆ ಮೆಷಿನ್, ನನ್ನ ಮಗನಿಗೆ ಇಷ್ಟ, ತುಂಬ ಮಕ್ಕಳಿಗೆ ಸೀಸರ್ಸ್ ಇಷ್ಟ ಆಗುತ್ತೆ, ಕೆಲವರಿಗೆ ಮೆಷಿನ್ ಇಷ್ಟ ಆಗುತ್ತೆ. ಸೊ ನಾನು ಹೇಳ್ತಿದ್ದೆ ಅವನಿಗೆ ಮೆಷಿನ್ ಹಾಕಿಬಿಡಿ, ಸ್ವಲ್ಪನೇ ಅವನಿಗೆ ಸೀಸರ್ಸ್ ಇಂಟ್ರೊಡ್ಯೂಸ್ ಮಾಡಿ. ಯಾಕಂದರೆ ಅದು ಸೀಸರ್ಸ್ ಹತ್ರ ಬಂದ ಕೂಡಲೇ ಅವನ ತಲೆ ಹೀಗೆ ತೆಗೆದು ಬಿಡೋದು, ಈ ಥರ ಮಾಡ್ತಾನೆ. ಸೊ ಕೆಲವರಿಗೆ ಉಲ್ಟಾನೂ ಇರ್ತದೆ, ಪ್ರತಿಯೊಬ್ಬರದ್ದು ಬೇರೆ ಬೇರೆ ಇರ್ತದೆ ಅವರ ಸಿಂಪ್ಟಮ್ಮು. ಸೊ ನನಗೆ ಗೊತ್ತಾದರೆ ನಾನು ಹೇಳ್ತೇನೆ, ನನ್ನ ಮಗನಿಗೆ ಇದು ಹಾಕಬೇಡಿ, ಸೀಸರ್ಸ್ ಹಾಕಬೇಡಿ. ಮತ್ತು ಅದೇ ಹೋಗುವ ಮೊದಲು ಅವರನ್ನು ಬುಕ್ ತೋರಿಸಿ, ಒಂದು ಚಿತ್ರ ತೋರಿಸಿ ಪ್ರಿಪೇರ್ ಮಾಡೋದು, ನಾಳೆ ಹೋಗ್ತೇವೆ, ಇವತ್ತು ಹೋಗ್ತೇವೆ ಅಲ್ಲಿಗೆ, ಆ ಥರ. ಟೆಂಪಲ್ ಇಷ್ಟ ಇಲ್ಲ ಹೇಳಿ, ಅಲ್ಲಿ ಹೋಗುವ, ಒಂದು ರೌಂಡ್ ಮಾಡುವ, ಒಂದು ನಮಸ್ತೆ ಮಾಡುವ, ಬಂದುಬಿಡುವ ಅಷ್ಟೇ. ಆ್ಯಂಡ್ ಆಲ್ಮೋಸ್ಟ್ ಜಾಸ್ತಿ ಜನ ಇಲ್ಲದಾಗ, ಆಡ್ ಟೈಮಲ್ಲಿ, ವೀಕ್ ಡೇಯಲ್ಲಿ ಅಷ್ಟೇ ಮಾಡಿಸಿ ನೋಡಿ. ಯಾಕಂದರೆ ಈ ಮಕ್ಕಳು ಕಂಫರ್ಟೇಬಲ್ ಆದಾಗೆ, ಏನಿಲ್ಲ ಅಮ್ಮ ಜೊತೆ ಹೋಗೋದು, ಒಂದು ನಮಸ್ಕಾರ ಮಾಡೋದು, ಬರೋದು, ಇಷ್ಟು ಕಂಫರ್ಟೇಬಲ್ ಅವರಿಗೆ ಗೊತ್ತಾದರೆ, ಒಂದು ಬೆಲ್ ಮಾಡಿ ಬರೋದು, ಈ ಥರ ಒಂದು ಕಂಫರ್ಟೇಬಲ್ ಗೊತ್ತಾದರೆ, ಮತ್ತೊಂಚೂರು ತುಂಬ ಜನ ಇದ್ದಾಗ ರಶ್ನ ಟೈಮ್ನಲ್ಲಿ ಬರ್ತಾರೆ. ತುಂಬ ಜಾಸ್ತಿ ಬೆಲ್ ಇದ್ದರೆ, ಗಂಟೆ ಇದ್ದರೆ, ಮೇನ್ ಪೂಜೆ ಆಗುವಾಗ ನಾನು ನನ್ನ ಮಗ ಲಾಸ್ಟಲ್ಲಿ ಇರ್ತೇವೆ. ಅದು ನಮ್ಮ ಫ್ಯಾಮಿಲಿ ಫಂಕ್ಷನ್ನೂ ಇರ್ಬೋದು. ನಾನು ಹೇಳ್ತೇನೆ ಶ್ಲೋಕ್ ಜೊತೆ ಒಬ್ರು ಇರಬೇಕು ಲಾಸ್ಟಲ್ಲಿ. ಅವನನ್ನು ಈಗೀಗ ಎದುರು ಬರ್ತಾನೆ, ಯಾಕಂದ್ರೆ ಅವನಿಗೆ ಗೊತ್ತುಂಟು ಇದೊಂದು 2 ನಿಮಿಷ ಬಡಿತಾರೆ ಮತ್ತು ಸುಮ್ಮನಾಗ್ತಾರೆ ಅಂತ. ಒಂದು ಸ್ವಲ್ಪ ಕಿವಿ ಈಗಲೂ ಹೀಗೆ ಇಟ್ಕೊಳ್ತಾನೆ, ವಿಚ್ ಇಸ್ ಓಕೆ, ಪರವಾಗಿಲ್ಲ. ಬಟ್ ಹಿ ಈಸ್ ನಾಟ್ ಡಿಸ್ಟರ್ಬಿಂಗ್ ಎನಿಬಡಿ ಎಲ್ಸ್. ಸೆನ್ಸರಿ ಇಶ್ಯೂಸ್ನಲ್ಲೂ ಹಾಗೆ ಇನ್ನೊಂದು ಹೇಳಬೇಕು, ಅವರು ಏನಾದರೂ ಫ್ಲ್ಯಾಪಿಂಗ್ ಮಾಡೋದಾ, ಏನಾದರೂ ಒಂದು ಟಕ್ ಟಕ್ ಟಕ್ಸ್ ಅಂತ ಸೌಂಡ್ ಮಾಡೋದಾ, ರಾಕಿಂಗ್ ಮಾಡೋದಾ, ಏನಾದರೂ ಒಂದು ಟಾಯ್ ಹಿಡ್ಕೊಂಡು ಅದನ್ನೇ ರಿಪೀಟ್ ಮಾಡೋದು, ಏನಾದರೂ ಮಾಡ್ತಾ ಇರ್ತಾರೆ. ನೀವು ಒಂದು ತಪ್ಪಿಸಿದರೆ ಅದು ತಪ್ಪಿ ಹೋದ್ಮೇಲೆ ಇನ್ನೊಂದು ಬರುತ್ತೆ, ಅದು ಇನ್ನೊಂದು ತಪ್ಪಿಸಿದರೆ ಮತ್ತೊಂದು ಬರುತ್ತೆ. ಸೆನ್ಸರಿ ನಮ್ಮ ಒಳಗಡೆಯಿಂದ ನಮಗದು ಅವರನ್ನು ಸ್ಟೇಬಲ್ ಇಡಲಿಕ್ಕೆ, ನನಗೆ ಬೇಕಾದ ಹಾಗೆ ಕೂಲಾಗಿದ್ದೇನೆ ಅಂತ ಅದೇನಾದರೂ ಒಂದು ಸೆನ್ಸರಿ ಮಾಡಿಸ್ತಾ ಇರ್ತದೆ ಅವರನ್ನು. ಆದಷ್ಟು ಮೇಕ್ ಶ್ಯೂರ್ ಅವ್ನು ಕಚ್ಚಬಾರ್ದು, ಅವ್ನು ಹೊಡಿಬಾರ್ದು, ಅವ್ನು ಬಡಿಬಾರ್ದು. ಯಾಕಂದರೆ ಅದೆಲ್ಲ ಎಗ್ರೆಸಿವ್ ಆಗ್ತಾ ಹೋಗ್ತದೆ ಮುಂದೆ ಹೋದ ಹಾಗೆ. ಈಗ ಮಕ್ಕಳು 5 ವರ್ಷ 6 ವರ್ಷ, ಅದೇ ಒಂದು 15-25 ಆಗುವಾಗ ನಮಗೆ ಅವ್ರು ಪೆಟ್ಟು ಕೊಟ್ಟರೆ ತುಂಬ ತಾಗ್ತದೆ, ಅಥವಾ ಯಾರಿಗೆ ಬೇರೆಯವರಿಗೆ ಸಣ್ಣ ಮಕ್ಕಳಿಗಾಗಲಿ ಏನಾದರೂ ಆಗಲಿ. ಸೊ ಅದೊಂದು ತುಂಬ ಇಂಪಾರ್ಟೆಂಟು. ಅದೇ ಟೆಂಪಲಲ್ಲಿ ಹೇಗೆ ಹೇಳಿದೆ ನಾನೀಗ, ಅವರು ಫೆಮಿಲಿಯರ್ ಮಾಡಬೇಕು. ಹಾಗೆ ರಶ್ ಇರುವಾಗ ಕರ್ಕೊಂಡು ಹೋಗಬೇಡಿ. ಒಂದು ಹೋಟೆಲ್ಸ್ಗಾಗಲಿ, ಮಾಲ್ಸಿಗಾಗಲಿ, ಪಾರ್ಕ್ಸಿಗಾಗಲಿ, ಅಂಥ ಪ್ಲೇಸಸ್ ಯಾವತ್ತೂ ಕ್ರೌಡೆಡೇ ಇರ್ತದೆ. ನನ್ನ ಮಗ ಮಾಲಿಗೆ ಹೋದಾಗ ಮೊಬೈಲ್ ಶಾಪ್ಸ್ನ ಎದುರು ಕೂತ್ಕೊಂಡು ಅಳ್ತಿದ್ದ. ಸಂಗೀತ ಮೊಬೈಲ್ ಬಂದರೆ ನಾವು ಅವನನ್ನು ಎತ್ಕೊಂಡು ಓಡಿ ಹೋಗೋದು ಅಲ್ಲಿಂದ, ಯಾಕಂದರೆ ಅವನು ಅಲ್ಲಿ ಪೌಸ್ ಮಾಡಿಬಿಡ್ತಾನೆ. ಅದೇ ಒಂದು ಡೊಮಿನೋಸ್ ಬಂದರೆ ಅಲ್ಲಿಂದ ತಪ್ಪಿಸ್ಬೇಕು ಅವನನ್ನು. ಸೊ ನಮಗೆ ಗೊತ್ತುಂಟು ಅವನು ಯಾವ ಪ್ಲೇಸ್ನಲ್ಲಿ ಹಠ ಮಾಡ್ತಾನೆ ಅಂತ. ಮತ್ತು ಆದಷ್ಟು ಅವ್ರು ಮಾತಾಡೋದಿದ್ರೆ, ಮಕ್ಕಳು ತಮ್ಮ ನೀಡ್ ಹೇಳೋದಿದ್ರೆ, ನಾನು ಹೇಳ್ತೇನೆ ಬ್ಯಾಗಲ್ಲಿ ಯಾವತ್ತೂ ಒಂದು ಬಾತ್ರೂಮ್ನ ಒಂದು ಚಿತ್ರ ಆಗಲಿ, ಅಂದರೆ ಒಂದು ಸೈನ್ಸ್ ಕ್ಯಾರಿ ಮಾಡಿ, ಫುಡ್ಡಿದೊಂದು ಚಿತ್ರ ಆಗಲಿ, ನೀರಿದೊಂದು ಚಿತ್ರ ಆಗಲಿ. ಸೊ ಅಟ್ಲೀಸ್ಟ್ ಆಗಾಗ ಆ ಚಿತ್ರ ತೋರಿಸಿ, ನಿಂಗೆ ಬಾತ್ರೂಮ್ಗೆ ಹೋಗಬೇಕಾ, ನಿಂಗೆ ನೀರು ಬೇಕಾ, ಫುಡ್ ಬೇಕಾ, ಯಾವಾಗಾದರೂ ಒಮ್ಮೆ ಅವರು ನಮ್ಮ ಪರ್ಸ್ ಓಪನ್ ಮಾಡಿ ಒಂದು ಕಾರ್ಡ್ ತೆಗೆದಿಟ್ರೆ ಮೇ ಬಿ ಅವರಿಗೆ ಬಾತ್ರೂಮ್ಗೆ ಹೋಗಬೇಕು ಅಥವಾ ಫುಡ್ ಬೇಕು ಏನಾದರೂ ಅವ್ರು ಎಕ್ಸ್ಪ್ರೆಸ್ ಮಾಡಿದರೆ, ನಮಗದು ಹೊರಗಡೆ ಹೋದಲ್ಲಿ, ಸೋಷಿಯಲೈಸ್ ಬೇರೆ ಪ್ಲೇಸಸ್ ಹೋದಲ್ಲಿ ತುಂಬ ಹೆಲ್ಪ್ಫುಲ್ ಆಗ್ತದೆ. ಸೊ ಹೋಟೆಲ್ಸಲ್ಲಿ, ಅದೇ ಮಾಲ್ಸಲ್ಲಿ ಹೇಳ್ತಾ ಇದ್ದೆ ನಾನು, ಮಾಲ್ಸಲ್ಲೂ ಹಾಗೆ ಒಂದು ಆರ್ಡರ್ ಮಾಡುವ, ಒಂದೇ ಒಂದು ಐಸ್ ಕ್ರೀಮು, ಒಂದು ಹೋಗಿ ಕೂತ್ಕೊಳ್ಳುವ, ಆರ್ಡರ್ ಒಂದು
3-5 ಮಿನಿಟ್ಸ್ ವೆಯ್ಟ್ ಮಾಡುವ, ಐಸ್ ಕ್ರೀಮ್ ಬರ್ತದೆ ತಿನ್ನುವ, ವಾಪಸ್ ಬರುವ, ಅಥವಾ ಒಂದು ಜ್ಯೂಸ್ ಕುಡಿದು ಬರುವ, ಅಷ್ಟಕ್ಕೋಸ್ಕರನೇ ಕರ್ಕೊಂಡೋಗಿ. ಬೇರೆ ನಾವು ಅರ್ಧ ಗಂಟೆ ಶಾಪಿಂಗ್ ಮಾಡ್ತೇವೆ, ಥಿಯೇಟರ್ಗೆ ಹೋಗ್ತೇವೆ, 1000 ಇಟ್ಕೊಂಡು ಹೋದರೆ ಈ ಮಕ್ಕಳು ಕಲಿಯುವುದಿಲ್ಲ. ಇಷ್ಟೇ ಹೋಗಿ ಬರುದು, ತಿರುಗಿ ಬರುದು ಅಂತ ಕಂಫರ್ಟೇಬಲ್ ಆದಾಗ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ಈ ಮಕ್ಕಳು ಪ್ರತಿಯೊಂದು ಜಾಗಕ್ಕೂ ಪ್ರತಿಯೊಂದು ಕ್ರೌಡಿಗೂ ಅಡ್ಜಸ್ಟ್ ಮಾಡಿಕೊಳ್ತಾರೆ. ಸ್ವಲ್ಪ ಬಿಹೇವ್ ಚೇಂಜ್ ಮಾಡ್ತಾರೆ, ಅದು ಜನರು ಎಕ್ಸೆಪ್ಟ್ ಮಾಡಬೇಕು, ಜನರು ನೋಡ್ಕೊಳ್ಬೇಕು. ಈ ಮಕ್ಕಳು ನಾರ್ಮಲ್ ಮಕ್ಕಳ ಥರ ಬಿಹೇವ್ ಮಾಡಿದಿದ್ರೆ ನಮಗೆ ಇಷ್ಟೆಲ್ಲ ಎಲ್ರಿಗೂ ಹೇಳಬೇಕಾಗಿಯೇ ಬರ್ತಿರ್ಲಿಲ್ಲ. ಸೊ ಇದೇ ನಮ್ಮ ಮಕ್ಕಳಲ್ಲಿ ಸ್ವಲ್ಪ ಇಶ್ಯೂಸ್, ಅದನ್ನು ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಬೇರೆಯವರು ಸಹ ಒಂದು ಸ್ವಲ್ಪ ಮಾಡಿಸ್ಬೇಕು, ಅವರಿಗೆ ಎಕ್ಸೆಪ್ಟೆನ್ಸ್ ಕೊಡಬೇಕು. 1 ಅವರ್ ಏನಾದರೂ ಸಣ್ಣ ಮೂವಿ ಇದ್ದರೆ ಕಾರ್ಟೂನ್ ಮೂವೀಸಿಗೆ ಇಂಟ್ರೊಡ್ಯೂಸ್ ಮಾಡಿ. ಕೆಲವೊಮ್ಮೆ ದೊಡ್ಡ ಮೂವೀಸ್ ಅವರಿಗೆ ಡೈಲಾಗ್ಸ್ ಅರ್ಥ ಆಗೋದಿಲ್ಲ, 3 ಅವರ್ಸ್ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಸ್ವಲ್ಪ ನನ್ನ ಮಗನಿಗೆ ಏನಂದರೆ ತುಂಬ ಜನ ಹೋಗಬೇಕು, 7-8 ಜನ ಹೋದರೆ ಇಡೀ ಫುಲ್ ಫ್ಯಾಮಿಲಿ ಇದೆ, ನಾನು ಕೂತ್ಕೊಳ್ತೇನೆ, ಏನೋ ಗಮ್ಮತ್ತಿದೆ, ಅಲ್ಲಿ ಬಂದಾಗ ನೋಡಿ ಅಲ್ಲಿ ಟಿ ವಿಲಿ ಇದು ಬಂತು, ಬಿಗ್ ಟಿ ವಿ ಅಂತ ಹೇಳಿ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಎಲಿಫೆಂಟ್ ಬಂತು, ಅಲ್ಲಿ ಟ್ರೀ ಬಂತು, ಅಲ್ಲಿ ಸಾಂಗ್ ಬಂತು ಅಂತ ಹೇಳಿ ಹತ್ತಿರದಲ್ಲೇ ಕೂತ್ಕೊಳ್ಸಿಡ್ತೇನೆ. ಸೊ ಕಂಫರ್ಟೇಬಲ್ ಆಗ್ತಾನೆ. ಒಂದು ಸಲಕ್ಕೆ ಹಠ ಮಾಡಿ ಯಾರು, 2ನೇ ಸಲಕ್ಕೆ ಆಗಿ ಯಾರು ನಿಧಾನಕ್ಕೆ ಅಡ್ಜಸ್ಟ್ ಮಾಡಿಕೊಳ್ತಾರೆ. ಅದೇ ಸೀದಾ 3 ಗಂಟೆ ಶೋ ಕೂತ್ಕೊಳ್ಬೇಕು ಹೇಳಿದರೆ ಆಗುದಿಲ್ಲ, ಯಾಕಂದರೆ ಡೈಲಾಗ್ ಅರ್ಥ ಆಗುದಿಲ್ಲ, ಬೋರ್ ಆಗ್ತದೆ, ಕತ್ಲೆ ಇರ್ತದೆ ಆ ಪ್ಲೇಸ್ನಲ್ಲಿ. ಅದರ ಬದಲು ಸಣ್ಣದೇ ಇಂಟ್ರೊಡ್ಯೂಸ್ ಮಾಡುವ. ಮಾಲ್ಸು, ಹೋಟೆಲ್ಸು, ನಾನು ಹೇಳುವ ಪ್ರಕಾರ ಯಾವ ಪ್ಲೇಸಿಗೂ ಅವರನ್ನು ಬಿಟ್ಟು ಹೋಗಬಾರ್ದು, ಎಲ್ಲ ಕಡೆನೂ ಕರ್ಕೊಂಡು ಹೋಗಬೇಕು. ನಮ್ಮ ಮಕ್ಕಳು ಎಷ್ಟು ಹೊರಗಡೆ ಹೋಗಿ ಬರೀ ಅದೇ ಫ್ಲೈಟಲ್ಲೇ ತಿರುಗಬೇಕು ಅಂತ ಹೇಳಲ್ಲ, ಟ್ರೈನ್ ಜರ್ನಿನೂ ಗೊತ್ತಿರಬೇಕು, ಬಸ್ಸು ಗೊತ್ತಿರಬೇಕು, ಆಟೋ ರಿಕ್ಷಾನೂ ಗೊತ್ತಿರಬೇಕು, ಬೆಳಿಗ್ಗೆ 4 ಗಂಟೆಗೆ ಏಳಲಿಕ್ಕೂ ಗೊತ್ತಿರಬೇಕು, ಬೆಳಿಗ್ಗೆ ಆರಾಮ್ಸೆ 8 ಗಂಟೆಗೆ ಎದ್ಕೊಂಡು ತಮ್ಮ ಸ್ಕೂಲ್ ವರ್ಕ್ ಮಾಡಲಿಕ್ಕೂ ಗೊತ್ತಿರಬೇಕು. ಕೆಲವೊಮ್ಮೆ ಚೇಂಜ್ ಇರ್ತದೆ ಅಂತ ಮೊದಲೇ ಪ್ರಿಪೇರ್ ಮಾಡುವ. ನಾಳೆ ಬೇಗ 4 o'clock ಏಳಬೇಕು, ನಮಗೆ ಟ್ರೈನ್ ಹಿಡಿಬೇಕು, ನಮಗೆ ಹೊರಗಡೆ ಹೋಗಬೇಕು, ಆಂಟಿ ಮನೆಗೆ ಹೋಗಬೇಕು, ನಾವು ಕೂಚುಕು ಟ್ರೈನಲ್ಲಿ ಹೋಗುವ. ದಿಸ್ ಇಸ್ ವಾಟ್ ಐ ಯೂಸ್ ಫಾರ್ ಮೈ ಸನ್. ನಮಗೆ ಬಿಗ್ ಬಸ್ಸಲ್ಲಿ ಹೋಗಬೇಕು, ನೈಟ್ ಜರ್ನಿ ಮಾಡಬೇಕು. ಸೊ ನಾನು 2 ದಿನದಿಂದ ಪ್ರಿಪೇರ್ ಮಾಡ್ತೇನೆ, ಬ್ಯಾಗ್ ತೆಗೆದಿಡ್ತೇನೆ, ಅವನ ಹತ್ರನೇ ಅವನ ಡ್ರೆಸ್ಸಸ್ ಎಲ್ಲ ಬ್ಯಾಗಿಗೆ ಹಾಕಿಸ್ತೇನೆ. ನಾವಲ್ಲಿ ಪ್ಯಾಂಟ್ ಹಿಡ್ಕೊಂಡು ಹೋಗುವ, ಅಲ್ಲಿ ಫಂಕ್ಷನ್ ಇದೆ, ಸೊ ಯಾವಾಗಲೂ ಹೋಗ್ಲಿಕ್ಕಿದೆ ಅವನಿಗೆ, ಇವತ್ತ ನಾಳೆಯ ಗೊತ್ತಿರೋದಿದ್ರು ಯಾವಾಗಲೂ ಹೋಗ್ಲಿಕ್ಕಿದೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಸ್ಲೋಲಿ ಅವರು ಹೇಳಿದ ಮಾತು ಇವತ್ತೆಲ್ಲ ನಾಳೆ ಮಾಡುವಾಗ ನಮ್ಮ ಮಾತನ್ನು ತುಂಬ ನಂಬಲಿಕ್ಕೆ ಶುರು ಮಾಡ್ತಾರೆ. ಸೊ ನಮ್ಗದು ಪ್ಲಸ್ ಪಾಯಿಂಟ್. ನಮ್ಮ ಮಾತಿಗೆ ಅವರನ್ನು ಕನ್ವಿನ್ಸ್ ಮಾಡಬೇಕು ಅಂದರೆ ನಾವು ಇನ್ನೊಂದಿನ ತೆಗೆಸ್ಕೊಡ್ತೇನೆ ಹೇಳಿದರೆ ಇನ್ನೊಂದಿನ ನಾವು ತೆಗೆಸ್ಕೊಡ್ಬೇಕು. ಅದು ಯಾವಾಗಲೇ ಇರಲಿ, 1 ದಿನ ಬಿಟ್ಟಾಗಲಿ, 1 ವೀಕ್ ಆಗಲಿ. ಇವತ್ತು ಬೇಡ ಆಯಿತಾ, ಇವತ್ತು ಬೇಡ, ನಾವು ಮನೆಗೆ ಹೋಗುವ, ಲೇಟ್ ಆಯಿತು, ನಿಂಗೆ ಇನ್ನೊಂದಿನ ನಾನು ಜ್ಯೂಸ್ ತೆಗೆಸ್ಕೊಡ್ತೇನೆ ಹೇಳಿದರೆ 3 ದಿನ ಬಿಟ್ಟ, 5 ದಿನ ಬಿಟ್ಟ, 1 ದಿನ ತೆಗೆಸ್ಕೊಡಿ. ಒಂದು ತೆಗೆಸ್ಕೊಡ್ಲಿಲ್ಲಲ್ಲ, ಇವತ್ತು ತೆಗೊಳ್ಳುವ. ಸೊ ದ್ಯಾಟ್ ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರ್ತದೆ, ಅಮ್ಮ ಇನ್ನೊಂದು ದಿನ ಹೇಳಿದರೆ ಇನ್ನೊಂದು ದಿನ ಕೊಡಿಸ್ತಾರೆ ಅಂತ. ಸೊ ಈ ಥರ ನಾವು ಅವರಿಗೆ ಒಂದೊಂದೇ ಮಾಡ್ತಾ ಹೋದ ಹಾಗೆ ಅವರು ನಮ್ಮ ಮಾತು ಕೇಳ್ತಾರೆ. ಡೇ ಟು ಡೇ ಆ್ಯಕ್ಟಿವಿಟೀಸು ಇಂಪ್ರೂವ್ ಆಗ್ತಾ ಹೋಗ್ತದೆ. ಜಾಸ್ತಿಯಾಗಿ ಜನರೊಟ್ಟಿಗೆ ಮಿಂಗಲ್ ಆಗದಿದ್ರು ಇಟ್ ಈಸ್ ಓಕೆ, ನಾನು ಬಂದಿರ್ತೇನೆ, ನಾನು ಬಂದು ಹೋಗ್ತೇನೆ ಅಂತ ಹೇಳಿ ಶುರು ಮಾಡ್ಕೊಳ್ತಾರೆ. ಬಸ್ ಜರ್ನಿ ಇಂಟ್ರೊಡ್ಯೂಸ್ ಮಾಡಿದ್ದು ನನ್ನ ಮಗ 3.5-4 ವರ್ಷ ಇರುವಾಗ ಒಂದು 4 ಸ್ಟಾಪಿಗಾದರೂ ಸುಮ್ಮನೆ ಆದರೂ ಒಂದು ಮಾರ್ಕೆಟಿಗೆ, ಮನೆ ಕೆಳಗಡೆನೇ ಸಿಗ್ತದೆ, ಬಾ ನಾವು ಬಸ್ಸಲ್ಲಿ ಹೋಗಿ ಅಲ್ಲಿಗೆ ಹೋಗಿ ನಾವು ಅದೊಂದು ಸಾಮಾನು ತಗೊಂಡು ಬರುವ, ಒಂದು ವೆಜಿಟೇಬಲ್ಸ್ ತಗೊಂಡು ಬರುವ, ಒಂದು 4 ಸ್ಟಾಪ್ಸ್ ಕರ್ಕೊಂಡು ಹೋಗೋದು, ಒಂದು ಬಸ್ಸಲ್ಲಿ ಟಿಕೆಟ್ ತಗೊಳ್ಳೋದು. ಕೆಲವೊಮ್ಮೆ ಕೂತ್ಕೊಳ್ಳಿಕ್ಕೆ ಜಾಗ ಸಿಗುತ್ತೆ, ಕೆಲವೊಮ್ಮೆ ಸಿಗಲ್ಲ, ನಿಂತ್ಕೊಳ್ಬೇಕು. ಹಠ ಮಾಡ್ತಾರೆ. ಕೆಲವೊಮ್ಮೆ ಯಾರದ್ದೋ ಲ್ಯಾಪಲ್ಲಿ ಹೋಗಿ ಕೂತ್ ಬಿಡ್ತಾನೆ ಇವನು, ಸ್ವಲ್ಪ ಕೂತ್ಕೊಳ್ಸಿಡಿ ಅವನಿಗೆ ಅಂತ ಹೇಳ್ತೇನೆ. ಇಲ್ಲ, ಕೆಲವ್ರು ಇಲ್ಲ ಹೇಳಿದರೆ ಆಯಿತು ಸ್ವಲ್ಪ ನಿಲ್ಲು ಪುಟ್ಟ ಅಂತ ಇವನಿಗೂ ಹೇಳೋದು. ಅಡ್ಜಸ್ಟ್ ಮಾಡ್ತಾ ಹೋಗೋದು. ಅಲ್ಲಿ ಇಳಿದ್ಬಿಟ್ಟು ಬಸ್ಸಲ್ಲಿ ಇಳಿದ್ಬಿಟ್ಟು ಬಾ ಒಂದು ರೌಂಡ್ ಹೋಗುವ, ಫ್ಲವರ್ ತಗೊಳ್ಳುವ, ಏನೋ ಒಂದು ನಮ್ಮದು ಲಿಸ್ಟ್ ಮಾಡ್ಕೊಂಡು ಹೋಗಿರ್ತೇವೆ, ಮನೆಯಲ್ಲೇ ಹೇಳಿರ್ತೇನೆ ಇದಿದು ಶಾಪ್ಗೆ ಹೋಗುವ, ಇದಿದು ತಗೊಳ್ಳುವ. ಸೊ ಸೇಮ್ ಮಾಡುವ. ಅದಾದಮೇಲೆ ಹಾಗೇ ಬಸ್ ಹಿಡ್ಕೊಂಡು ವಾಪಸ್ ಬರೋದು. ಒಂದು ಸಣ್ಣ ಜರ್ನಿ ಹೇಳಿಕೊಟ್ರೆ ದೊಡ್ಡ ಜರ್ನಿಗೆ ನಾವು ಅವರನ್ನು ಪ್ರಿಪೇರ್ ಮಾಡಿದಾಗ ಆಗುತ್ತೆ. ಸೀದಾ ಹೋಗಿ ನಾವು ಅವರನ್ನು 8 ಅವರ್ಸ್ ಬಸ್ಸಲ್ಲಿ ಕೂತ್ಕೊಳ್ಳಿ ಅಥವಾ 12 ಅವರ್ಸ್ ಟ್ರೈನಲ್ಲಿ ಕೂತ್ಕೊಳ್ಳಿ ಹೇಳಿದರೆ ಅವರಿಗೂ ಕಷ್ಟ ಆಗ್ತದೆ.
ಇನ್ನೊಂದು, ನನ್ನ ಮಗನಿಗೆ ನಾನು ಮೇಜರ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಮ್ಯೂಸಿಕ್. ನನ್ನ ಮಗನಿಗೆ ಪದ್ಯ ಕೇಳೋದು ಅಂದರೆ ತುಂಬ ಇಷ್ಟ. ದೇವರ ಸಾಂಗೂ ಆಗ್ಬೋದು, ಹನುಮಾನ್ ಚಾಲೀಸಾನೂ ಆಗ್ಬೋದು, ನನ್ನ ಹಸ್ಬೆಂಡ್ ಕಿಶೋರ್ ಕುಮಾರ್ ಸಾಂಗ್ ಹಾಕಿಟ್ರೂ ಆಗ್ತದೆ, ಕುಮಾರ್ ಶಾನು ಸಾಂಗ್ ಹಾಕಿಟ್ರೂ ಆಗುತ್ತೆ. ಅಂತೂ ಒಂದು ಪ್ಲೇನ್ ಮೆಲೋಡಿಯಸ್ ಸಾಂಗ್ಸ್ ನಾವು ಯಾವತ್ತೂ ಮನೆಯಲ್ಲಿ ಪ್ಲೇ ಮಾಡ್ತಾ ಇರ್ತೇವೆ. ಹೆಚ್ಚಾಗಿ ಮನೆ ಶಾಂತ ಆಗಿದ್ರೆ ಬಂದು ಹೇಳ್ತಾನೆ ಮ್ಯೂಸಿಕ್ ಅಂತ ಹೇಳ್ತಾನೆ, ಏನಾದರೂ ಹಾಕಿ ಅಂತ. ಬಟ್ ಅದು ಎಡಿಕ್ಷನ್ನೂ ಆಗಬಾರ್ದು, ಅದಿಲ್ಲದೆ ನನ್ನ ಲೈಫೇ ಇಲ್ಲ ಅಂತ ಸಹ ಆಗಬಾರ್ದು. ನನಗೆ ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಅವ್ನು ರಾತ್ರಿ ಮಲಗುವ ಮೊದಲು ಸ್ವಲ್ಪ ರೆಸ್ಟ್ಲೆಸ್ ಆಗ್ತಿದ್ದ. ಆಗ ನಾನು ರಾತ್ರಿ ಅವನಿಗೆ ಒಂದು ಪದ್ಯ ಕೇಳಿಸಿ ಮತ್ತೆ ಮಲಗೋದು ಅಂತ ಶುರು ಮಾಡಿದ್ದು. ಮತ್ತು ಯಾವಾಗಾದರೂ ನಂಗೆ ಅವನನ್ನೊಂಚೂರು ಒಂದು ಬಿಟ್ಟು ಹೋಗಬೇಕು, ನಾನೊಂದು ಬಾತ್ರೂಮ್ ಹೋಗಿ ಬರಬೇಕು, ನನಗೊಂದು ಪರ್ಸ್ನಲ್ ವರ್ಕ್ ಉಂಟು ಹೇಳಿದರೆ ಅವನಿಗೆ ಇದು ಪದ ಕೇಳು, ನಾನು ಈಗ ಬರ್ತೇನೆ. ಸೊ ಐ ಆಮ್ ವೆರಿ ಶ್ಯೂರ್ ಅವನು ಅದೇ ಚೇರ್ನಲ್ಲಿ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಪದ್ಯ ಕೇಳ್ತಾನೆ. ಈಗ ಹೆಡ್ಫೋನ್ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ನನಗೆ ಟ್ರೈನ್ ಜರ್ನಿ ಇದೆ, ಫ್ಲೈಟ್ ಜರ್ನಿ ಇದ್ದರೆ, ಸೊ ಸ್ಲೋಲಿ ಅವನಿಗೂ ಗೊತ್ತುಂಟು. ಮತ್ತೊಂದು 15 ಅದು ಕಂಟಿನ್ಯೂಸು ಕೊಡಬಾರ್ದು, 2 hours 3 hours, ಒಂದು 15 minutes, ಒಂದು ಸಾಂಗ್ 2 ಸಾಂಗ್. ಆಮೇಲೆ ಆಯಿತು ಬ್ಯಾಟ್ರಿ ಮುಗ್ದೋಯ್ತು, ಏನಾದರೂ ಒಂದು ರೀಸನ್ ಹೇಳಿ ನಾವು ವಾಪಸ್ ತಗೊಳ್ಬೇಕು, ಮತ್ತೆ ಕೇಳುವ, ನಾಳೆ ಕೇಳುವ. ಸೊ ಅವರು ವಾಪಸ್ಸು ನನ್ನ ಮಗ ಅಂತೂ ಈಗ ಚಂದದಲ್ಲಿ ತೆಗೆದು ಕೊಡ್ತಾನೆ. ಅದು ಒಂದು ಸಾಂಗ್ ಆದರೂ ಪರವಾಗಿಲ್ಲ, 15 minutes ಆದರೂ ಪರವಾಗಿಲ್ಲ. ಸೊ ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡಿದ ಅವನಿಗೆ ತುಂಬ ತುಂಬ ಖುಷಿ ಕೊಟ್ಟಿದೆ. ನನಗೆ ತುಂಬ ಪ್ಲೇಸಸ್ಗಳಲ್ಲಿ ಅವನನ್ನು ಮ್ಯಾನೇಜ್ ಮಾಡಲಿಕ್ಕಾಗ್ತದೆ ಲಾಂಗ್ ಜರ್ನಿ ಇದ್ದಾಗ ಎಲ್ಲ. ಫುಡ್ಡು ಹಾಗೆ ಕೆಲವು ಐಟಮ್ಸ್ಗಳು ನಮ್ಮ ಮಕ್ಕಳಿಗೆ ಎಲರ್ಜಿ ಅಂತ ಹೇಳೋದಿಲ್ಲ ನಾನು, ತುಂಬ ಹೈಪರ್ ಆ್ಯಕ್ಟಿವ್ ಮಾಡ್ತವೆ. ಅದು ನಾರ್ಮಲ್ ಮಕ್ಕಳಿಗೂ ಇಫೆಕ್ಟ್ ಆಗ್ತದೆ. ಬಟ್ ನಾರ್ಮಲ್ ಮಕ್ಕಳು ಮಾತಾಡ್ತಾರೆ, ಓಡ್ತಾರೆ, ಆ ಎನರ್ಜಿ ಖಾಲಿಯಾಗಿ ಹೋಗ್ತದೆ. ಈ ನಮ್ಮ ಮಕ್ಕಳು ಜಾಸ್ತಿ ಮಿಂಗಲ್ ಆಗಲ್ಲ, ಹೊರಗಡೆ ಎನರ್ಜಿ ಖಾಲಿ ಆಗಲ್ಲ. ಸೊ ನನ್ನ ಮಗ ಮೈ ಸನ್ ವಿಲ್ ಸ್ಟಾರ್ಟ್ ಲಾಫಿಂಗ್. ಅವನಿಗೆ ಅನ್ಕಂಟ್ರೋಲೇಬಲ್ ಆಗುತ್ತೆ, ಅವನ ಇಮೋಷನ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ತುಂಬ ಓಡಾಡ್ತಾನೆ, ಜಂಪ್ ಮಾಡ್ತಾನೆ. ಯಾರಾದರೂ ಬರ್ತಾರೆ, ಅವನಿಗೆ ಇಷ್ಟದ ಜನ ಅಂದರೆ ಓಡಿ ಹೋಗಿ ಜಂಪ್ ಮಾಡ್ತಾನೆ, ಅಥವಾ ಅವ್ರು ಬಂದು ಕೂಡಲೇ ಡೋರ್ನ ಒಳಗಡೆ ಜಂಪ್ ಮಾಡ್ತಾನೆ. ಒಂದು ಸಲ ಇಟ್ಸ್ ಓಕೆ, ಬಟ್ ಅದೇ ಅರ್ಧ ಗಂಟೆ ಮಾಡ್ತಾ ಇದ್ರೆ ನೋ ಕಾಮ್ ಡೌನ್, ಕೂತ್ಕೋ ಅಂತ ಹೇಳಿ ನಾವು ಇದು ಮಾಡ್ತೇವೆ. ಸೊ ಸಮ್ ಫುಡ್ ಕೆಲವರಿಗೆ ಮೈದಾ ಪ್ರಾಡಕ್ಟ್ಸ್ ಆಗಲ್ಲ, ಮಿಲ್ಕ್ ಪ್ರಾಡಕ್ಟ್ಸ್ ಆಗಲ್ಲ. ನಾನು ನನ್ನ ಮಗನಲ್ಲಿ ನೋಡಿದ್ದು ಮೇಜರ್ಲಿ ಈ ಜಂಕ್ ಫುಡ್ ಥರ ಪೆಪ್ಸಿ, ಕೋಕೋ ಕೋಲಾ ಈ ಥರದ್ದು ಫುಡ್ ತೆಗೆದ್ರೆ ಅವ್ನು ಟೂ ಮಚ್ ಹೈಪರ್ ಆಗ್ತಾನೆ. ಒಂದ್ಸರಿ ಕೊಟ್ಬಿಟ್ಟೆ ನನಗೂ ಗೊತ್ತಾದದು, ಇಲ್ಲ ಇದು ಕೊಟ್ಟರೆ ಅವನು 3-4 hours ಲಾಫಿಂಗ್ ಮಾಡಿದ್ದ ಅಂತ. ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ಸ್ ಒಂದು ಸಣ್ಣ ಪೀಸ್ ಇಸ್ ಓಕೆ, ಯಾವಾಗಲೋ ಒಮ್ಮೆ ಬರ್ಡೇ ಅದು ಇದು. ಬಟ್ ಆದಷ್ಟು ನಾನು ಅದರ ಬದಲು ನಾನೊಂದು ಹಾಲ್ಸ್ ಇಟ್ಕೊಳ್ತೇನೆ ಅವನಿಗೆ. ಆಚೆ ಈಚೆ ಹೋಗುವಾಗ ಸ್ಟ್ರೆಪ್ಸಿಲ್ಸ್ ಕೊಡ್ತೇನೆ. ಹಿ ಈಸ್ ಕಂಫರ್ಟೇಬಲ್ ವಿತ್ ದ್ಯಾಟ್ ಚಾಕ್ಲೇಟ್ ಆಲ್ಸೋ. ಅವನಿಗೆ ಡಾರ್ಕ್ ಚಾಕ್ಲೇಟ್ಸೇ ಬೇಕಾಗಿಲ್ಲ. ಸೊ ಒಬ್ರೊಬ್ಬರಿಗೆ ಒಂದೊಂದು ಪ್ರಿಫರೆನ್ಸ್ ಇರ್ತದೆ. ನಮಗೆ ಒಂಚೂರು ಗೊತ್ತಾದರೆ ಈ ಫುಡ್ಡುಗಳು ಅವನನ್ನು ಜಾಸ್ತಿ ಲೇಸಿ ಮಾಡ್ತದೆ ಅಥವಾ ಹೈಪರ್ ಮಾಡ್ತದೆ. ಸೊ ನಾವು ಒಂಚೂರು ಅದನ್ನು ಅವಾಯ್ಡ್ ಮಾಡಿ ಸಹ ನೋಡ್ಬೋದು. ಮಕ್ಕಳಲ್ಲಿ ಯಾವುದು ಬೇಕು ಯಾವುದು ಬೇಡ ಅಂತ ಸಹ ಒಂದು ಗೊತ್ತಾಗ್ತದೆ.